ಮೇಲೆ ಕುತ್ಕೊಬೋದು. ಟ್ರಾಫಿಕ್ ಪ್ರಾಬ್ಲಮ್ ಏನಕ್ಕೆ ರೈಟಿಗೆ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ತಿರ್ಬೋದು. ಹೊಸ ವಿಡಿಯೋಗೆ ಎಲ್ರಿಗೂ ಹೋಗೋದು ಎಗಿರಿ ಲೆಫ್ಟು. ಸೊ ಎಲ್ರಿಗೂ ನಮಸ್ಕಾರ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ತುಂಬ ದಿನ ಆಯಿತು ಒಂದು ವೀಡಿಯೋ ಮಾಡಿ, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ KR ಪುರಮಲ್ಲಿದ್ದೀವಿ. ಸೊ ಇವತ್ತಿನ ವೀಡಿಯೋ ಏನಂದರೆ, ಏನಕ್ಕೆ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ ವೀಡಿಯೋಗೆ ಹೋಗೋಣ. ನೀವೇನೋ ವೀಡಿಯೋ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಹೊಸ ಹೊಸ ಕಂಟೆಂಟ್ಗಳು ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ಫಸ್ಟ್ ಥಿಂಗ್, ಬೆಂಗಳೂರಲ್ಲಿ ಮೇಜರ್ ಟ್ರಾಫಿಕ್ ಪ್ರಾಬ್ಲಮ್ ಏನಕ್ಕೆ ಅಂದರೆ, ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಗಾಡಿ ಇದೆ. ಇಷ್ಟೊಂದು ಗಾಡಿಯಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಅನ್ನೋ ಒಂದು ಐಡಿಯಾ ಇರುತ್ತಾ? ಇದರಲ್ಲಿ ಒಬ್ಬರು ಆಲ್ರೆಡಿ ಒಂದು 4 ಟೂ ವೀಲರ್ ಜಾಗ ತೊಗೊಂಡಿದ್ದಾರೆ. ಇದೊಂದು ಹ್ಯಾಚ್ ಬ್ಯಾಕು, ಇದರಲ್ಲೂ ಒಬ್ಬರೇ ಇದ್ದಾರೆ. ಇಲ್ಲೊಂದು SUV, ಇದರಲ್ಲಿ ಇಬ್ಬರಿದ್ದಾರೆ. ಇಲ್ಲಿ 2 ಹ್ಯಾಚ್ ಬ್ಯಾಕ್ ಇದೆ, ಇದರಲ್ಲೂ ಇಬ್ಬರಿದ್ದಾರೆ. ಒಂದು ಡ್ರೈವರು ಒಬ್ಬರು, ಇದರಲ್ಲಿ ಒಬ್ಬರೇ ಇದ್ದಾರೆ. ಸೊ ಮತ್ತೆ ಹ್ಯಾಚ್ ಬ್ಯಾಕ್ ನೋಡೋಣ, ಸಿಡನ್ ನೋಡೋಣ. ಸಿಡನಲ್ಲಿ ಒಬ್ಬರಿದ್ದಾರೆ. ಆ್ಯಂಡ್ ಸೆಕೆಂಡ್ ಮೇಜರ್ ಓಹೋ ಅಂಕಲ್, ರೈಟಿಗೆ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ತಿರ್ಸ್ತಾ ಇದ್ದೀರಾ? ವಾರೇ ವಾ. ನೋಡಿ ಎಷ್ಟೊಂದು ಜನ ಕಾರಲ್ಲಿದ್ದಾರೆ, ಎಷ್ಟೊಂದು ಜನ. SUV, ಹ್ಯಾಚ್ ಬ್ಯಾಕು, ಸಿಡಾನು, ಇದೆಲ್ಲ ಒಬ್ಬೊಬ್ಬರೇ ಇದೆ. ಇಬ್ಬರಿಗೆ ಮೇಲೆ ಇದೆ. ಇಲ್ಲ ಅಟ್ಲೀಸ್ಟ್ ಇಬ್ಬರು ಇದ್ದರೆ ಅಟ್ಲೀಸ್ಟ್ ತೊಗೊಂಡ್ರಿ 4 ವೀಲರು. ಒಬ್ಬೊಬ್ರಿಗೋಸ್ಕರ ಗಾಡಿ ತೊಗೊಂಡು ಬಂದುಬಿಟ್ಟು ಏನು ಮಾಡ್ತೀರಾ ನೀವಾಗೆ? ನೋಡಿ ಎಲ್ಲ ಇವರೊಬ್ಬರು ಪರವಾಗಿಲ್ಲಪ್ಪ, 3 ಜನ ಹೋಗ್ತಾ ಇದ್ದಾರೆ. SUV ನೋಡೋಣ, 7 ಸೀಟರ್ ಗಾಡಿ, ಸಫಾರಿ. ಒಬ್ಬರೇ ಇದ್ದಾರೆ ಗಾಡಿಯಲ್ಲಿ. ಇಷ್ಟು ದೊಡ್ಡ ಗಾಡಿ ಒಬ್ಬರಿಗೋಸ್ಕರ. ಮೆಟ್ರೋ ಬಂದಿದೆ. ಮೆಟ್ರೋ ಬಂದ್ರೂ ಏನೂ ಹೆಲ್ಪ್ ಇಲ್ಲ. ಮೆಟ್ರೋನು ಫುಲ್ ಆಗಿದೆ, ಈ ರೋಡು ಫುಲ್ ಆಗಿದೆ. ದಟ್ಸ್ ರೀಸನ್ ಎಸ್ ಇಂಥವ್ರದ್ದು ಸಿಂಗಲ್ ಗಾಡಿಯಲ್ಲಿ ಬರ್ತಾರೆ. ಇದನ್ನು ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ತೊಗೊಂಡ್ಬರ್ಬೇಕು. ಓಹೋ, ಇಲ್ಲಿ ನೋಡಿ ಒಂದು ಸಾಹೇಬರು ಫೋನಲ್ಲಿದ್ದಾರೆ. KA25EX 3304 ಸರ್, ಸಾಹೇಬರು ಫೋನಲ್ಲಿದ್ದಾರೆ ಬೇರೆ. ಸೊ ಈ ಇಶ್ಯೂಗಳೆಲ್ಲ ಬಂದುಬಿಟ್ಟು ಸಾರ್ಟ್ ಔಟ್ ಆಗೋ ತನಕ ನಮ್ಮ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಲ್ಲ. ಅದು 100% ಬೆಳ್ಕೊಳ್ತೀನಿ. ನಮ್ಮ ಆಫೀಸ್ ತನಕ ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ? ಇಲ್ಲಿಂದ ಜಯನಗರ್ಗೆ ಬಿಫೋರ್ ಕೋವಿಡ್ ಐ ಯೂಸ್ ಟು ಟ್ರಾವೆಲ್ ಫಾರ್ 45 ಮಿನಿಟ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ 2 ವೀಲಲ್ಲಿ. ಸೊ ಸೇಮ್ ಲೊಕೇಶನ್ಗೆ ಈಗಲೂ ನಾನು ಹೋಗ್ತಾ ಇದ್ದೀನಿ. ಅದಕ್ಕೂ ರೀಚ್ ಆಗೋಕ್ಕೆ ನನಗೆ 1 hour 45 ಮಿನಿಟ್ಸಿಂದ 2 hours ತೊಗೊಂಡುತ್ತೆ. ದಟ್ ಟು ಆನ್ 2 ವೀಲರ್, ನಾಟ್ ಆನ್ 4 ವೀಲರ್. ಇದು ನೋಡ್ರಾ, ಫುಲ್ಲು ರೆಡ್ಡು ಚೆರಿ ರೆಡ್ಡಲ್ಲಿದೆ ಗಾಡಿ ರೋಡು. ನೋಡ್ತಾ ಇದ್ದೀರಾ? ಹೋಗೋದು ತೆಗೀರಿ ಲೆಫ್ಟು. ಇದಿನ್ನೋ ಬೇರೆ ಲೆವೆಲಲ್ಲಿ ಇದೆಯಲ್ಲ, ನೋಡ್ಕೊಳ್ಳಿ. ಇಲ್ಲೇ ನೋಡ್ಕೊಳ್ರಿ, ಸಿಂಗಲ್ ಪರ್ಸನ್. ಕ್ಯಾಬ್ಸ್ ಎಲ್ಲ ಬಿಟ್ಬಿಡ್ರಿ. ಏನಕ್ಕೆ ಕ್ಯಾಬ್ಸ್ ಬಿಡ್ರಿ ಅಂದರೆ, ಅವರು ಬೇರೆಯವ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆಬ್ವಿಯಸ್ಲಿ ಪೀಪಲ್ ಜನ ಬಂದರಲ್ಲಿ ಎಕ್ಕಿರ್ತಾರೆ. ನೋಡಿ, ಒಬ್ಬರಿಗೆ ಇಷ್ಟು ದೊಡ್ಡ ಗಾಡಿ, ಒಬ್ಬರಿಗೆ ಇಷ್ಟು ಗಾಡಿ. ಆಪೋಸಿಟ್ ಡೈರೆಕ್ಷನಲ್ಲಿ ಗಾಡಿ ಬರಬೇಕಂತ ಒಂದು ಸೆನ್ಸ್ ಇದೆಯಾ? ಕಾಮನ್ ಸೆನ್ಸ್ ಇಲ್ಲ. ಗೊತ್ತಿದ್ಬಿಟ್ರೆ ಅವ್ರು ಬೇಕಂತ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬನ್ನಿ ಗೈಸ್, ಇದನ್ನು ಮೂವ್ ಆದಮೇಲೆ ನಿಮ್ಮ ಮತ್ತೆ ಸಿಗ್ತೀನಿ.
ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಹೆಂಗೆ ಬರ್ತಾರೆ ಗೇಮ್. ನಾವು ಹೋದ್ರೆ ಸಾಕು, ಬೇರೆಯವ್ನು ಹೆಂಗನೂ ಹೋಗಲಿ. 10 ನಿಮಿಷ ಆಯಿತು ಇಲ್ಲೇ ನಿಲ್ಕೊಂಡಿದ್ದೀನಿ ಗೈಸ್, 1 ಇಂಚ್ ಕೂಡ ಮೂವ್ ಆಗಿಲ್ಲ. ಈ ನನ್ನ ಮಕ್ಕಳು ಮಾಡಿದ ತಪ್ಪಿಂದ ನೋಡಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಒಂದು ರೂಲ್ಸ್ ಹೆಂಗೆ ಫಾಲೋ ಮಾಡ್ಬೇಕನ್ನೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳಿಗೆ. ಸೊ ಈಗ ನಾವು ಆಲ್ಮೋಸ್ಟ್ ಲೈಫ್ ಸ್ಟೈಲ್ ಸಿಗ್ನಲ್ಗೆ ರೀಚ್ ಆಗ್ತಾ ಇದ್ದೀವಿ ಗೈಸ್. ನೋಡಿದ್ರಲ್ಲ ಶುರು ಆಯಿತು. ಎಸ್ಪೆಷಲಿ ಇಂದ ಹಲ್ಸೂರು ಪೊಲೀಸ್ ಸ್ಟೇಷನ್ನಿಂದ ಇದುವರೆಗೂ ಟ್ರಾಫಿಕ್ ಜಾಮ್ ಇದೆ. ಇವತ್ತೇನು ಸ್ಪೆಷಲ್ ಇಷ್ಟು ಟ್ರಾಫಿಕ್ ಜಾಮ್ ಆಗಿ ಅಂತಲೇ ಗೊತ್ತಾಗ್ತಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ಗೈಸ್. ಬೆಂಗಳೂರು ಟ್ರಾಫಿಕ್ ಮುಚ್ಕೊಂಡು ಮನೇಲೇ ಕುತ್ಕೊಬೋದು ಆರಾಮಾಗಿ.